ಜೀವನದಲ್ಲಿ ಹೇಟ್ ತಿಂದಾಗ ನಾವೇನು ಮಾಡ್ತೀವಿ? ಒಂದು ಅಳ್ತೀವಿ, ಇಲ್ಲ ಕುಸಿದು ಹೋಗ್ತೀವಿ. ಆದರೆ ಬಡತನ, ಹಸಿವು, ಜಾತಿ ತಾರತಮ್ಯದಂತಹ ದೊಡ್ಡ ದೊಡ್ಡ ಭೂತಗಳನ್ನು ಎದುರಿಸೋಕ್ಕೆ ನಗು ಅನ್ನೋ ಅಸ್ತ್ರನ ಬಳಸಿದ ಒಬ್ಬರು ದೊಡ್ಡ ವ್ಯಕ್ತಿಯ ಕಥೆ ಇದು. ಬನ್ನಿ ಇವತ್ತು ಒಂಚೂರು ಹಳೆ ನೆನಪುಗಳನ್ನ ಮೆಲುಕಾಕೋಣ. ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಊರು ಕೇರಿ ಅನ್ನೋದು ಬರೀ ಒಂದು ಆತ್ಮಕಥೆ ಅಲ್ಲ, ಅದು ದಲಿತರ ಬದುಕಿನ ನೋವುಗಳನ್ನು ಹಾಸ್ಯ ಮತ್ತು ತುಂಟತನದಿಂದ ಗೆದ್ದಂಥ ಕತೆ. DR ನಾಗರಾಜ್ ಅವರು ಹೇಳೋ ಹಾಗೆ ಬಡತನ ಮತ್ತು ಹಿಂಸೆ ಅಂದರೆ ಸಾಮಾನ್ಯವಾಗಿ ಭಯ ಇರುತ್ತೆ, ಆದರೆ ಈ ಕೃತಿಯಲ್ಲಿ ಆ ಭಯನೇ ಇಲ್ಲ ಅನ್ನೋದು ಇದರ ದೊಡ್ಡ ವಿಶೇಷ. ಇಲ್ಲಿ ಬರೋ ಪ್ರತಿಯೊಂದು ಘಟನೆಯಿಂದೆಯೂ ಹಸಿವಿನ ಜೊತೆಗಿನ ಹೋರಾಟ, ಬದುಕೋ ಛಲ ಮತ್ತು ನಮ್ಮ ವ್ಯವಸ್ಥೆಯ ವಿಪರ್ಯಾಸಗಳಿವೆ. ಒಂದೊಂದಾಗಿ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಈ ಹಾಸ್ಟೆಲ್ ಬದುಕು ಇದೆಯಲ್ಲ, ಅದು ಸದಾ ಹಸಿವಿನಿಂದಲೇ ಕೂಡಿರೋದು. ಈ ಹಸಿವನ್ನು ತಣಿಸ್ಕೊಳ್ಳೋಕ್ಕೆ ಈ ಹುಡುಗರು ಮಾಡ್ತಿದ್ದ ಐಡಿಯಾಗಳು ಇದೆಯಲ್ಲ, ಭಾರಿ ಸ್ವಾರಸ್ಯವಾಗಿದೆ. ಒಮ್ಮೆ ಶಾಲೆಗೆ ಹೋಗೋ ದಾರಿಲಿ ಹಸಿವು ತಡಿಲಾರದೆ ಒಬ್ಬ ಬೇಲದ ಹಣ್ಣು ಕದಿಯೋಕ್ಕೆ ಮರ ಹತ್ತಿದ್ದ. ಅಷ್ಟರಲ್ಲೇ ಮನೆ ಮಾಲೀಕ ಕೋಲಿಟ್ಕೊಂಡು ಬಂದ. ಆತನ ಕಲ್ಲಿನೇಟಿಗೆ ಹೆದರಿ ಈ ಹುಡುಗ ಕಾಂಪೌಂಡ್ ಹಾರಿ ಮುಖ ಮಂಡಿ ಎಲ್ಲ ತರಚ್ಕೊಂಡು ಕೋತಿ ಥರ ಓಡಿ ಹೋದ. ಇದರ ಅರ್ಥ ಏನು ಗೊತ್ತಾ? ಹಸಿವಿನ ಮುಂದೆ ಈ ಅವಮಾನ, ಪೆಟ್ಟಿನ ಭಯ ಎಲ್ಲ ಸಣ್ಣದಾಗಿ ಬಿಡುತ್ತೆ. ಬಡತನ ಅವರನ್ನು ಕಳ್ಳರನ್ನಾಗಿ ಮಾಡಿರಲಿಲ್ಲ, ಬದಲಾಗಿ ಹಸಿವು ಅವರನ್ನು ಬಂಡಾಯಗಾರನಾಗಿ ಮಾಡಿತ್ತು. ಇನ್ನೊಂದು ಘಟನೆ ಹೇಳ್ತೀನಿ. ಒಬ್ಬ ಕತ್ತಲಲ್ಲಿ ಕುಟುಂಬ ಅಂತ ಸೌಂಡ್ ಮಾಡಿಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಚಕ್ಲಿ ತಿಂತಿದ್ದ. ಅವನಿಗೆ ಪಾಠ ಕಲಿಸ್ಬೇಕು ಅಂತ ಮರುದಿನ ಅವನ ಗೆಳೆಯರೆಲ್ಲ ಶಾಲೆಗೆ ಚಕ್ಕರ್ ಹೊಡೆದು ಅವನ ಟ್ರಂಕ್ ಒಡೆದು ಕೋಡುಬಳೆ ತಿಂದರು. ಅಷ್ಟೇ ಅಲ್ಲ, ಅವನ ಇಂಕು, ಸೋಪು, ಹರಳೆಣ್ಣೆ ಎಲ್ಲ ಬಳಸಿಬಿಟ್ರು. ಅವನು ವಾಪಸ್ ಬಂದು ಹತ್ತಾಗ ತಾವೇ ಅಯ್ಯೋ ಪಾಪ ಅಂತ ಅನುಕಂಪ ತೋರಿಸಿದ್ರು. ಇಲ್ಲಿ ಒಟ್ಟಿಗೆ ಹಂಚ್ಕೊಂಡು ತಿನ್ನೋ ಬಡತನದ ಸಮತಾವಾದ ಇದೆ. ಒಬ್ಬನೇ ತಿಂದರೆ ಅದು ತಪ್ಪು, ಒಟ್ಟಿಗೆ ತಿಂದರೆ ಅದು ನಮ್ಮ ಹಕ್ಕು ಅನ್ನೋದು ಈ ಹುಡುಗರ ಮನಸ್ಥಿತಿ. ಹಾಗೆ ದುಡ್ಡಿನ ಅಹಂಕಾರ ಇದ್ದ ರಾಮಾಂಜನೇಯ ಅನ್ನೋನು 10 ಮಸಾಲೆ ದೋಸೆ ತಿಂತೀನಿ ಅಂತ ಪಂದ್ಯ ಕಟ್ಟಿ 9ನೇ ದೋಸೆಗೆ ಸೋತು ತನ್ನ ಫೀಸಿನ ದುಡ್ಡನ್ನೆಲ್ಲ ಕಳ್ಕೊಂಡು ಕೊನೆಗೆ ಅದೇ ಹೋಟ್ಲ್ನಲ್ಲಿ ಕೆಲಸದವನಾದ. ದುಡ್ಡನ್ನು ಪೋಲ್ ಮಾಡಿದ್ರೆ ಬಡತನ ಹೇಗೆ ಬದುಕನ್ನು ಕಸಿಯುತ್ತೆ ಅನ್ನೋ ಕಟು ಸತ್ಯ ಇದರಲ್ಲಿದೆ. ಇನ್ನು ವಿದ್ಯಾರ್ಥಿ ನಿಲಯದ ಕಠಿಣ ನಿಯಮಗಳು, ಅಲ್ಲಿನ ದೆವ್ವದ ಕಥೆಗಳು ಮನುಷ್ಯನ ಮನಸ್ಸನ್ನು ಎಷ್ಟು ಚೆನ್ನಾಗಿ ಬಿಚ್ಚಿಡುತ್ತೆ ಅಂತಂದರೆ, ಅಲ್ಲಿ ಪ್ರಾರ್ಥನೆಗೆ ಹೋಗದಿದ್ರೆ ಊಟ ಇರಲಿಲ್ಲ. ಆದರೆ ಸಿದ್ಧಲಿಂಗಯ್ಯನವರಿಗೆ ನಿದ್ದೆನೂ ಬೇಕು, ಊಟನೂ ಬೇಕು. ಅದಕ್ಕೆ ಅವರು ತಮ್ಮ ಸಣ್ಣ ದೇಹನ ಬಳಸಿ ಕಬೋರ್ಡ್ ಒಳಗೆ ಕೋತಿ ಥರ ಸೇರಿಕೊಂಡು ಗೆಳೆಯರ ಕೈಲಿ ಬೀಗ ಹಾಕಿಸ್ಕೊಂಡು ನಿದ್ದೆ ಮಾಡ್ತಿದ್ರು. ನಿಯಮಗಳನ್ನ ಮುರಿಯೋಕ್ಕೆ ಬಡವನ ಬುದ್ಧಿ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ.